ಮಾಧುರಿ, ಹಾಗೆಲ್ಲ ಮಾತಾಡೋದು ತಪ್ಪಮ್ಮ. ಹೌದಮ್ಮ, ಈ ಮನೆ ನಡೀತಾ ಇರೋದಕ್ಕೂ ಲಡ್ಡು ಕಾಲ್ಗುಣಕ್ಕೂ ಏನೂ ಸಂಬಂಧ ಇಲ್ಲ. ಅವಳಿ ಮನೆ ಮಹಾಲಕ್ಷ್ಮಿ. ಅವಳಿ ಮನೆ ಕಾಲಿಟ್ಟಾಗಿಂದ ಈ ಮನೆಯಲ್ಲಿ ಸಂತೋಷ ತುಂಬಿ ತುಳುಕ್ತಾ ಇದೆ. ನೋಡು ಮಾಧುರಿ, ಲಡ್ಡು ಕೂಡ ಅವಳು ಹೆಣ್ಣು ಮಗಳು. ಅದು ಸಾಲದಕ್ಕೆ ಈ ಮನೆ ಸೊಸೆ ಕೂಡ. ಅವಳ ಬಗ್ಗೆ ಈ ತರ ಮಾತಾಡೋದು ತಪ್ಪಲ್ವಾ? ನಮ್ಮ ಅನು ಕೂಡ ಈ ಮನೆ ಸೊಸೆ. ಅವಳ ಕಾಲ್ಗುಣದ ಬಗ್ಗೆ ಯಾರಾದ್ರೂ ಹೀಗೆ ಮಾತಾಡಿದ್ರೆ ನಿನಗೂ ನೋವಾಗತ್ತೆ ತಾನೆ? ಹೌದು ಕಣೆ, ಈಗ ನಾವು ಅನು ಕಾಲ್ಗುಣದ ಬಗ್ಗೆ ಮಾತಾಡಿದ್ರೆ ನಿನಗೆ ನೋವಾಗಲ್ವಾ? ಹಾಗೆ ಲಡ್ಡು ಕಾಲ್ಗುಣದ ಬಗ್ಗೆ ಮಾತಾಡಿದ್ರೆ ಅವಳ ಹೆತ್ತವ್ರಿಗೆ ನೋವಾಗತ್ತೆ. ನೋಡಿ, ಇದರಲ್ಲಿ ಕಾಲ್ಗುಣ, ಕೈಗುಣ, ಅದೃಷ್ಟ, ದುರದೃಷ್ಟ ಅದೆಲ್ಲ ಯಾವುದೂ ಇಲ್ಲ. ನಾವೇ ಎಲ್ಲೋ ತಪ್ಪು ಮಾಡಿದೀವಿ, ಅದಕ್ಕೆ ಎಲ್ಲ ಅಪ್ಸೆಟ್ ಆಗಿದ್ದಾರೆ. ಅಷ್ಟು ವರ್ಷ ಕಷ್ಟಪಟ್ಟು ಕಟ್ಟಿದ ಕಂಪ್ನಿ ನಮ್ಮ ಕೈ ಜಾರ ಹೋಗ್ತಿದೆ. ಅದಕ್ಕೆ ಏನೇನೋ ಸಂಬಂಧ ಕಲ್ಪಿಸ್ಬೇಡಿ. ಇದರಿಂದ ಆಗಿರೋ ತಪ್ಪುಗಳನ್ನ ನಾವು ಕಂಡು ಹಿಡಿಲೇಬೇಕು. ಹೌದೌದು, ನನಗೂ ಹಾಗೆ ಅನಿಸುತ್ತೆ. ಯಾರ್ದೋ ಕೆಟ್ಟ ದೃಷ್ಟಿ ಬಿದ್ದು ಹೀಗಾಗಿರ್ಬೇಕು, ಅಥವಾ ಯಾರೋ ಬೇಕು ಅಂತಾನೆ ನಮ್ಮ ಮೇಲೆ ಪಿತೂರಿ ಮಾಡಿರ್ತಾರೆ. ನಾನು ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಏನಾಗಿದೆ ಅಂತ ವಿಚಾರಿಸ್ತೀನಿ. ನೋಡೋಣ ಅವ್ರೇನು ಹೇಳ್ತಾರೆ ಅಂತ. ಹೌದು ಮಾಮ, ಎಲ್ಲ ಒಟ್ಟೊಟ್ಟಿಗೆ ನಡೀತಾ ಇದೆ ಅಂದರೆ ಅನುಮಾನ ಬರೋದು ನಿಜಾನೇ. ನಡೀರಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಇದರಿಂದ ಯಾರಿದ್ದಾರೆ ಅಂತ ಕಂಡುಹಿಡಿಯೋಣ.